Who belongs to Vishnu Dada. ವಿಷ್ಣುವರ್ಧನ್ ಸರ್ ನನ್ನ ಫೇವ್ರೆಟ್ ಆಕ್ಟರ್ ಇವರು. #vlogmika ಹೊಸ ಹೆಸರಿಟ್ಟಿದ್ದೀವಿ. ಆದರೂ ಚೆನ್ನಾಗಿದೆಯಪ್ಪ ಮೈಸೂರು. ಬೆಂಗಳೂರಿಗಿಂತ ಮೈಸೂರೇ ಚೆನ್ನಾಗಿದೆ. ಚಾಮುಂಡಿ ಬೆಟ್ಟ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು. ಆ್ಯಂಡ್ ಒಳ್ಳೆ ದಿನ ಎಲ್ಲ 2 ವರ್ಷಕ್ಕೆ ಮುಗ್ದೋಯ್ತು. ವಿ ಆರ್ ಪ್ಲೇಯಿಂಗ್ ಉನೋ ಕಾರ್ಡ್ಸ್. ಯಾಕೆ ಅಂಥ ಟೈಮೆಲ್ಲ ಕರ್ಕೊಂಡ್ ಬರ್ತೀಯಾ? ಅದು ಬೇಗ ಹೋಗೋಣ ಅಂದ್ರೆ ನೀನು ರೆಡಿ ಆಗಲ್ವಲ್ಲ. ಆ್ಯಂಡ್ ಹಿಯರ್ ಇಟ್ ಕಮ್ಸ್. ಈ ಕಾರನ್ನ ಮಹಾತ್ಮ ಗಾಂಧಿ ಅವರು ಪಾಂಡಿಚೇರಿಗೆ ಹೋಗುವಾಗ ಯೂಸ್ ಮಾಡಿದ್ರಂತೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ #vlogmika ಹೊಸ ಹೆಸರಿಟ್ಟಿದ್ದೀವಿ. ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಎಸ್. ಓಕೆ, ಇವತ್ತು ನಾನು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲೋ ಬೀದಿ ಸುತ್ತಕ್ಕೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ಜೋರಾಗಿ ಮಾತಾಡಿ. ಏನೋ ಹೇಳೋಕೋದೆ ಬರ್ತಾಯಿತ್ತು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾನೆ ಮರ್ತ್ಕೊಂಡ್ಬಿಟ್ಟು. ಅರಮನೆ ನಗರಿ. ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಬೆಂಗಳೂರ ಇರ್ಬೋದೇನೋ. ಅರಮನೆ ನಗರಿ ಅಂದ್ರೆ ಆಯ್ತು, ಜಾಸ್ತಿ ಕನ್ಫ್ಯೂಸ್ ಮಾಡ್ಸಲ್ಲ. ಮೈಸೂರಿಗೆ ಹೋಗ್ತಾ ಇದ್ದೀವಿ, ಓಕೆನಾ? ಅಷ್ಟೇ. ಆ್ಯಕ್ಚುಲಿ ಆನ್ ದ ವೇ ಒಂದು ಕಾರ್ ಶೋರೂಮ್ ಅಲ್ಲ, ಮ್ಯೂಸಿಯಮ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಪಯಣ ಕಾರ್ ಮ್ಯೂಸಿಯಮ್ಗೆ. ಆದರೆ ನಾವಿಬ್ಬರು ಹೊರಟಿದ್ದು ಎಷ್ಟು ಗಂಟೆಗೆ ಹೇಳಿ? 10 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಆದರೆ ಹೊರಟಿರೋದು 12 ಗಂಟೆಗೆ. ಎದ್ದಿದ್ದು ಲೇಟ್ ಆಯಿತು, ರೆಡಿಯಾಗಿದ್ದು ಲೇಟ್ ಆಯಿತು, ತಿಂಡಿ ತಿಂದಿದ್ದು ಲೇಟ್ ಆಯಿತು, ಎಲ್ಲ ಲೇಟ್ ಆಯಿತು ಇವತ್ತು. ಸೊ ಹಾಗಾಗಿ ವಾಪಸ್ ಬರ್ತಾ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ನಾವು ಹೋಗ್ತಾ ಇರೋದು ಮೈಸೂರಲ್ಲಿ ಕೇಶವ ಅವ್ರ ದೊಡ್ಡಪ್ಪನ ಮನೆಗೆ, ಅವ್ರ ಚಿಕ್ಕಪ್ಪನ ಮನೆಗೆ ಅಂತ ಹೋಗ್ತಾ ಇರೋದು. ಆ್ಯಂಡ್ ಸಂಡೇ ಒಂದು ಫಂಕ್ಷನ್ ಇದೆ ನಮಗೆ, ಅಲ್ಲಿಗೆ ಹೋಗಬೇಕು. ಸೊ ಸ್ಯಾಟರ್ಡೇ ಸಂಡೇ ಯಾವ ಥರ ನಾವು ಬ್ಯುಸಿ ಆಗಿರ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಸೊ ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ. ಜಾಮ್ ಇದೆ, ಈ ಥರ ಟ್ರಾಫಿಕ್ ಜಾಮ್. ಸೊ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದರೆ 2:42ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಲೆಟ್ಸ್ ಸಿ. ಮೈಸೂರಲ್ಲಿ ಸಿಗ್ತೀನಿ. ಟಾಟಾ. ನಾವಿವಾಗ ಜಸ್ಟ್ ಮೈಸೂರಿಗೆ ಬಂದ್ವಿ. ಫೇಮಸ್ ಸರ್ಕಲ್ ಮೈಸೂರಲ್ಲಿ. ನಾನಂತೂ MSc ಓದುವಾಗ ಇಲ್ಲೇ MSc ಓದಿದ್ದು ನಾನು 2 ಇಯರ್ಸ್ JSS ಕಾಲೇಜಲ್ಲಿ. ಎಷ್ಟು ತಿರುಗಾಡಿದ್ದೀವಿ ಅಂದರೆ ಇಲ್ಲಿಲ್ಲ. ಫುಲ್ ಓಲ್ಡ್ ಮೆಮೊರೀಸ್, ಗುಡ್ ಓಲ್ಡ್ ಮೆಮೊರೀಸ್ ಇದೆಲ್ಲ ನೋಡಿದಾಗ. ಮೈಸೂರು ಅರಮನೆ. ಆ್ಯಕ್ಚುಲಿ 2 ಇಯರ್ಸ್ ಮೈಸೂರಲ್ಲಿ ಇದ್ನಲ್ಲ ನಾನು. ಮೈಸೂರು ಅರಮನೆ ಆಚೆಯಿಂದ ನೋಡೋದಷ್ಟೇ, ಒಂದು ಸತಿನೂ ಒಳಗೆ ಬಂದಿಲ್ಲ ಗೊತ್ತಾ. ಎಷ್ಟು ಸತಿ ಪ್ಲ್ಯಾನ್ ಮಾಡಿದ್ವಿ ಬರೋಣ ಅಂತ, ಹಾಗೇ ಇಲ್ಲ. ಅವಾಗೆಲ್ಲ ಅರಮನೆ ಹಾಕ್ಬೇಕು, ಪಬ್ಬು ಕ್ಲಬ್ಬು. ಕೇಳಿಸ್ಕೊಂಡವ್ರು ನಿಜ ಅನ್ಕೋತಾರೆ. ಇಲ್ಲ, ಇದೇ ನಮ್ಮ ಕಾಲೇಜ್ ರೋಡ್. ಆ್ಯಕ್ಚುಲಿ ಅಲ್ಲೇ ಹೋಗ್ತಿದ್ದೀವಿ. ನಾನು ನಿಮಗೆ ನನ್ನ ಕಾಲೇಜ್ನ ತೋರಿಸ್ತೀನಿ, ಓಕೆನಾ? ಆದರೂ ಚೆನ್ನಾಗಿದೆಯಪ್ಪ ಮೈಸೂರು. ಬೆಂಗಳೂರಿಗಿಂತ ಮೈಸೂರೇ ಚೆನ್ನಾಗಿದೆ. ಫುಲ್ ಟ್ರಾಫಿಕ್ ಕಡಿಮೆ ಇದೆ, ಪೀಸ್ಫುಲ್ಲಾಗಿದೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೂ 20 ಮಿನಿಟ್ಸ್ಗಿಂತ ಜಾಸ್ತಿ ಆಗಲ್ಲ. ಸಖತ್ತಾಗಿದೆ. ಚಾಮುಂಡಿ ಬೆಟ್ಟ ಬಂತು. ಅಲ್ಲಿ ಶೋಯು ಚಾಮುಂಡಿ ಬೆಟ್ಟ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು. ಆ್ಯಂಡ್ ಕಾಮತ್ ಮಧುವನ್. ಇಲ್ಲಂತೂ ಅದು ಎಷ್ಟು ಸತಿ ಊಟ ಮಾಡಿದ್ದೀವೋ. ನಮ್ಮ ಕಾಲೇಜ್ ಇದ್ದಿದ್ದು ಬೆಟ್ಟದ ಪಕ್ಕನೇ ಇತ್ತು. ಒಳ್ಳೆ ವ್ಯೂ ಕಾಣಿಸ್ತಿತ್ತು ದಿನ ಎದ್ದಿದ ತಕ್ಷಣ. ವಾವ್, ನಂಗೆ ಮತ್ತೆ ಕಾಲೇಜಿಗೆ ಹೋಗ್ಬೇಕು ಅನಿಸ್ತಿದೆ. ಅತ್ಲಾಗ ಫೇಲ್ ಆದರೂ ಆಗಿದ್ರೆ ಆಗ್ತಿತ್ತು, ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ಓದ್ಬೋದಿತ್ತು. ಸುಮ್ಮನೆ ಒಂದೇ ಸತಿಗೆ ಪಾಸ್ ಮಾಡ್ಕೊಂಡ್ಬಿಟ್ಟೆ. ಹೌದೌದು. ಚಾಮುಂಡಿ ಬೆಟ್ಟ, ಚಾಮುಂಡಿ ತಾಯಿ. ಹಾಸ್ಟೆಲ್ ಇತ್ತಲ್ಲ, ಅದ್ರ ಪಕ್ಕನೇ ಬೆಟ್ಟಕ್ಕೆ ಹತ್ತೋಗೋ ದಾರಿ ಇದ್ದಿದ್ದು. ಆ್ಯಕ್ಚುಲಿ ತುಂಬ ಸ್ಟ್ರಿಕ್ಟ್ ಇತ್ತು. ನಾನು ಕಾಲೇಜ್ ಹಾಸ್ಟೆಲಲ್ಲಿ ಇದ್ದಿದ್ದು, ಹಾಗೆಲ್ಲ ಆಚೆ ಹೋಗೋಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಬಟ್ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಅಂದರೆ ಓಕೆ, ಸ್ವಲ್ಪ ಕನ್ಸ್ಟ್ರೇಟಾಗಿ ಬಿಟ್ಬಿಡ್ತಿದ್ರು. ಸೊ ನಾವು ಎಲ್ಲಿಗೆ ಹೋಗಬೇಕು ಅಂದ್ರೂ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಕ್ಕ ಅಂತ ವಾರ್ಡನಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಬಂತು ಕಾಲೇಜು. ಇದೇ ನಮ್ಮ ಕಾಲೇಜು, JSS. ನೋಡಿ,
ಇಲ್ಲೆಲ್ಲ ಎಷ್ಟು ಹಾಸ್ಟೆಲಲ್ಲಿರುವಾಗೆಲ್ಲ ಇಲ್ಲಿ ಮರ ಎಲ್ಲ ಇದೆಯಲ್ಲ ಅದ್ರ ಹತ್ರ ಕುತ್ಕೊಂಡು ಓದ್ಕೋತಾ ಇದ್ವಿ. ಏನೋ ಫಂಕ್ಷನ್ ಇರೋಂಗಿದೆ, ಕಾಲೇಜ್ ಫೆಸ್ಟ್ ಏನೋ ನಡೀತಾ ಇದೆ. ಹೌದು, ಸೀರೆ ಎಲ್ಲ ಉಟ್ಕೊಂಡಿದಾರಪ್ಪ. ಹಾಂ, ಮೇ ಬಿ ಇದು ಹಾಸ್ಟೆಲ್ ಇದು. ಬಾಯ್ ಬಾಯ್ JSS. ಹಾಂ, ಸಚ್ಚಿದಾನಂದ ಆಶ್ರಮ, ಗಣಪತಿ ಸಚ್ಚಿದಾನಂದ ಆಶ್ರಮ ಇದು. ಇಲ್ಲಿಗೂ ಅಷ್ಟೇ, ಯಾವುದೇ ಹಬ್ಬ ಆದ್ರೂ ಇದೇ ದೇವಸ್ಥಾನಕ್ಕೆ ಬರ್ತಿದ್ವಿ ನಾವು. ಎಕ್ಸಾಕ್ಟ್ ಆಪೋಸಿಟಲ್ಲೇ ಇತ್ತು. ಆಮೇಲೆ ಈ ರೋಡಲ್ಲಿ ಒಂದು ಪಾರ್ಲರ್ ಇತ್ತು. ನಾನು ಯಾವಾಗಲೂ ಐಬ್ರೋ ಮಾಡಿಸ್ಕೊಳಕ್ಕೆ ಇಲ್ಲೇ ಬರ್ತಿದ್ವಿ. ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ, ಇಲ್ಲೇ ಬರ್ತಿದ್ವಿ. ಅದರ ಒಳ್ಳೆ ದಿನ ಎಲ್ಲ 2 ವರ್ಷಕ್ಕೆ ಮುಗ್ದೋಯ್ತು. ಮತ್ತು 2 years MSc ಮಾಡಾದಮೇಲೆ ವರ್ಕಿಗೆ ಅಂತ ಬೆಂಗಳೂರಿಗೆ ಹೋಗಿದ್ದು. ಅಲ್ಲೂ 2.5 years ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ಇವಾಗ ಮದುವೆ ಆಗಿದ್ದೀನಿ. ಇವಾಗ ಈ ಥರ ಇದ್ದೀನಿ. ಹೇಗಾದೆ? ಸೊ ನಾವು ಮೈಸೂರಿಗೆ ಯಾಕೆ ಹೋಗಿದ್ವಿ ಅಂದರೆ, ಮದುವೆ ಆದಮೇಲೆ ಎಲ್ಲರೂ ಮನೆಗೆ ಕರಿತಾಯಿದ್ರು. ಸೊ ಹಾಗಾಗಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು, ಮೈಸೂರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾವು ಕೇಶವ ಅವ್ರ ದೊಡ್ಡಪ್ಪನ ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅವ್ರ ದೊಡ್ಡಪ್ಪನ ಮನೆಗೆ ಹೋದ್ವಿ. ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಮಗೋಸ್ಕರ ಅಂತ ಪ್ರೀತಿಯಿಂದ ಡಿಫ್ರೆಂಟ್ ವೆರೈಟೀಸ್ ಆಫ್ ಅಡುಗೆ ಮಾಡಿದರು. ತುಂಬ ಟ್ರೆಡಿಷ್ನಲ್ ಫುಡ್ ಮಾಡಿದರು, ಸಖತ್ ಟೇಸ್ಟಿಯಾಗಿತ್ತು. ನಾನಂತೂ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದೆ. ಆ್ಯಂಡ್ ಸಾನಿಕಾ ಅಂತ ಅವ್ರ ಅಕ್ಕನ ಮಗಳು, ಅವಳು ಅಷ್ಟೇ, ಶಿ ವಾಸ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಒಟ್ಟಿಗೆ ಎಲ್ಲರೂ ಕಾರ್ಡ್ಸ್ ಆಡ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ನಾವು ಸಂಜೆ ಮೇಲೆ ಕೇಶವ ಅವ್ರ ಅಕ್ಕನ ಮನೆಗೆ ಹೋದ್ವಿ, ಸೀಮಾ ಅಕ್ಕ ಅಂತ. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವರು ರಾತ್ರಿಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಐಟಮ್ಸ್ನ ತರಿಸಿದ್ರು. ನನಗಂತೂ ತಿಂದು ಸಾಕಾಗೋಯಿತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅವ್ರ ಮನೆಯಲ್ಲಿ ಕೂಡ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್ ನಮಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಿತ್ತು. ಅದಕ್ಕೂ ಮುಂಚೆ ಬೆಳಗ್ಗೆ ತಿಂಡಿಗೆ ನಾವು ಕೇಶವ ಅವ್ರ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ. ಚಿಕ್ಕಮ್ಮನೂ ಅಷ್ಟೇ ತುಂಬಾ ಸ್ವೀಟಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಮಗೋಸ್ಕರ ಸಕ್ಕದಾಗಿರೋ ತಿಂಡಿನ ಪ್ರಿಪೇರ್ ಮಾಡಿದರು ಅವರು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ಕೇಶವ ಅವ್ರ ಚಿಕ್ಕಪ್ಪಂಗಂತೂ ನನ್ನ ವ್ಲಾಗ್ಸ್ ಅಂದರೆ ತುಂಬಾ ಇಷ್ಟ ಆಯಿತಾ. ಅವ್ರು ಒಂದು ವ್ಲಾಗ್ನೂ ಸ್ಕಿಪ್ ಮಾಡದೆ ನೋಡ್ತಾರೆ. ಈ ರೀತಿ ಸಪೋರ್ಟ್ ಮಾಡೋರಿದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ. ನಾನು ಆ್ಯಕ್ಚುಲಿ ಅಲ್ಲೇ ವೀಡಿಯೋಸ್ನ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅವ್ರ ಮನೆಗೆ ಹೋದಾಗ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನಾನು ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಕೇಶವ ಅವ್ರ ಚಿಕ್ಕಪ್ಪನ ನಾನು ವೀಡಿಯೋಸಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಓಕೆನಾ? ಬಿಕಾಸ್ ತುಂಬಾ ಇಷ್ಟ ಅವರಿಗೆ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ. ಅವ್ರ ಮನೆಯಲ್ಲಿ ತಿಂಡಿ ತಿಂದು ಫಂಕ್ಷನ್ಗೆ ಹೋಗಿ ಫಂಕ್ಷನಲ್ಲಿ ಊಟ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡ್ತಾ ನಾವು ಹೋಗಿರೋದು ಎಲ್ಲಿಗೆ ಗೊತ್ತಾ? ಹೇಳಿಬಿಡ್ಲಾ? ಬೇಡ, ನಾನು ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ನೀವೇ ನೋಡಿ. ಹಲೋ. ಸೊ ನಾವಿವಾಗ ಮೈಸೂರು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ ಮನೆಯೆಲ್ಲ ರೌಂಡ್ ಹೊಡೆದಾದ್ಮೇಲೆ ಬಂದಿರೋ ಪ್ಲೇಸ್ ಪಯಣ ಕಾರ್ ಮ್ಯೂಸಿಯಂ. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬರ್ತಾನೆ ಹೇಳಿದ್ದೆ ಅಲ್ಲಿಗೆ ಹೋಗ್ತೀನಿ ಅಂತ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮೈಸೂರಿಂದ ವಾಪಸ್ ಬರ್ತಾ ಈ ಮ್ಯೂಸಿಯಂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಕೇಶವಂಗ್ ಕಾರ್ ಅಂದರೆ ತುಂಬ ಕ್ರೇಜ್. ಸೊ ಇದು ಅವನ ಬೈಕೆ, ಹೋಗಲೇಬೇಕು ಅಂತ. ಸೊ ಹಾಗಾಗಿ ಬಂದಿದ್ದೀವಿ. ನೋಡಿ ಇಲ್ಲಿ ಡ್ರೋನ್ ಹಾರಿಸ್ಬೇಕು ಅಂತ. ಈಗ ಟೈಮ್ 6:25 ಆಗೋಗಿದೆ, ಓಕೆನಾ? ಇನ್ನೇನು ಕತ್ಲೆ ಆಗಿಬಿಡುತ್ತೆ. ಸೊ ಫಸ್ಟು ಡ್ರೋನ್ ಶಾಟ್ ತೊಗೊಂಬಿಡೋಣ ಅಂತ ಹೇಳಿ ಡ್ರೋನ್ ರೆಡಿ ಮಾಡ್ಕೋತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕಾರ್ ಇದೆ ಪಾರ್ಕಿಂಗಲ್ಲೂ. ಒಳಗಡೆ ಮೋಸ್ಟ್ಲಿ ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ, ನೋಡೋಣ. ಒಳಗಡೆ ಯಾವ ಥರ ಇದೆ ಕಾರ್ ಮ್ಯೂಸಿಯಂ ಅಂತ ನಿಮಗೂ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ನಮ್ಮನೆ ಮೆಂಬರ್ ಇದು ಡ್ರೋನಾಚಾರ್ಯ. ಈಗ ಪಯಣ ಕಾರ್ ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದೀವಿ. 7:30 ತನಕ ಓಪನ್ ಇರುತ್ತೆ ಇದು. ಇವಾಗ 6:45 ಆಗಿದೆ.
ಯಾಕೆ ನಾವೆಲ್ಲ ಬರೀ ಸುಳ್ಳು ಹೇಳ್ತಾಳೆ. ಈಗ 640 ಆಗಿದೆ. ಆಯಿತು 639 ಆಗಿದೆ. ಅವನು ಸುಳ್ಳು ಹೇಳ್ತಾನೆ. ಎಸ್ 639. ಏನೋ ಕೇಳ್ತಿದ್ಯಲ್ಲ. ಹೊರಗಡೆಯಿಂದ ಅಂತೂ ಸಖತ್ತಾಗಿದೆ ವ್ಯೂ. ಎಸ್ ಒಳಗಡೆ ಯಾವ ಥರ ಕಾರ್ಸ್ ಇರುತ್ತೆ ಅಂತ ನೋಡೋಣ. ಏನೋ ಹೇಳ್ತಿದ್ಯಲ್ಲ, ಏನೋ ಕೇಳ್ತಿದ್ಯಲ್ಲ. ಯಾಕೆ ನಾವೆಲ್ಲ ಕಡೆಗೂ ಲಾಸ್ಟ್ ಮೂಮೆಂಟಲ್ಲಿ ಬರ್ತೀವಿ, ಇನ್ನೇನು ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಬರ್ತಿರ್ತೀವಿ. ಯಾಕೆ ಅಂಥ ಟೈಮಲ್ಲೇ ಕರ್ಕೊಂಡು ಬರ್ತೀಯಾ? ಅದು ಬೇಗ ಹೋಗೋಣ ಅಂದ್ರೆ ನೀನು ರೆಡಿ ಆಗಲ್ವಲ್ಲ. ಇವಾಗ ಏನು ರೆಡಿ ಹೆಂಗಿದ್ನೋ ಹಂಗೆ ಬಂದಿದ್ದೀನಪ್ಪ. ಚೇಂಜ್ ಆಗಿದೆ. ಇದಕ್ಕೆ ತಕ್ಕಂಗೆ ಔಟ್ಫಿಟ್ ಹಾಕೊಳ್ಳೋಕ್ಕೂ ಬಿಟ್ಟಿಲ್ಲ. ಇದಕ್ಕೆ ತಕ್ಕಂತೆ ಅಂದ್ರೆ ಏನು ಟೈರ್ ಹೊತ್ಕೊಂಡ್ಬರ್ಬೇಕಿತ್ತ? ಹುಡುಗರಿಗೆಲ್ಲ ಅರ್ಥ ಆಗಲ್ಲ. ಆಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿರೋ ಸಕ್ಕತ್ತಾಗಿರ್ತಿತ್ತು. ಹೌದು, ಬಟ್ ಇಟ್ಸ್ ಫೈನ್. ನೈಸ್. ಅಲ್ಲಿ ಹೋಗೋಕ್ಕಾಗಲ್ಲ, ಆದರೆ ಅಲ್ಲಿ ತನಕ ಹೋಗ್ಬೋದು ಅಷ್ಟೇ. ಅದೇ ಇಲ್ಲಿ ಒಳಗೆಲ್ಲ ಚೆನ್ನಾಗಿದೆ. ಎಲ್ಲ ಡಿಫ್ರೆಂಟ್ ದೇವರುಗಳದ್ದು ಮೂರ್ತಿಗಳನ್ನ ಇಟ್ಟಿದ್ದಾರೆ. ಇವಾಗ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಈ ವ್ಲಾಗಲ್ಲಿ ನನಗಿಂತ ಜಾಸ್ತಿ ಕೇಶವನೇ ಇರ್ತಾನೆ, ಬಿಕಾಸ್ ಹೀ ಈಸ್ ವೆರಿ ಎಕ್ಸೈಟೆಡ್ ರಾದರ್ ದ್ಯಾನ್ ಮೀ. ಒಳಗೆ ಬಂದು ಫಸ್ಟು ಟಿಕೆಟ್ ತಗೋಬೇಕು. ಸೊ ಇಬ್ಬರಿಂದ ಎಂಟ್ರಿ ಟಿಕೆಟ್ 150 ರೂಪೀಸ್. ಹೋಗೋಣ ಬನ್ನಿ. ಇದು ವೀರೇಂದ್ರ ಹೆಗ್ಡೆ ಅವರೇ ಫೌಂಡರ್. ಇದಕ್ಕೆ ಅವ್ರದ್ದೇ ಕಾರ್ಸ್ ಇದೆಲ್ಲ. ಎಲ್ಲದೂ ಅವ್ರದ್ದೇ. ಇದೆಲ್ಲ ಅವರೇ ಯೂಸ್ ಮಾಡಿರೋ ಕಾರ್ಸ್? ಅಲ್ಲ ಅಲ್ಲ ಅಲ್ಲ, ಆ ಥರ ಅಲ್ಲ. ಓಕೆ. ವೀಲ್ಸ್ದು ಹೇಗೆ ಎವಲ್ಯೂಷನ್ ಆಯಿತು ಅಂತ. 10,000 BC ಇಲ್ಲಿ ಹೀಗಿತ್ತು, 3,500 BC ಇಲ್ಲಿ ಅದೆಲ್ಲ ಎತ್ತಿನ ಗಾಡಿ. ಫುಲ್ ಎವಲ್ಯೂಷನ್, ಲೈಕ್ ಯಾವ ಥರ ಬಂತು ವೀಲ್ಸ್. ಎವಲ್ಯೂಷನ್ ಆಫ್ ವೀಲ್ಸ್. ಅದಾದಮೇಲೆ ಫೈನಲಿ ಈ ವೀಲ್ ಇವಾಗೆಲ್ಲ ಯೂಸ್ ಮಾಡಿದ್ದು. ಇದು ಬುಲಕ್ ಕಾರ್ಟ್. ಫಸ್ಟ್ ದಿಸ್ ಇಸ್ ಬುಲಕ್ ಕಾರ್ಟ್. ಇದು ಹಾರ್ಸ್ ಅನ್ಸುತ್ತೆ. ಇದು ಬುಲಕ್ ಕಾರ್ಟ್, ಇದು ಹಾರ್ಸ್. ದಿಸ್ ಇಸ್ ಡೈನಮೋ. ಟರ್ಬೋ ಚಾರ್ಜರ್. ಟರ್ಬೋ ಚಾರ್ಜರ್. ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್ ಅಂತ. ಇದು ಫ್ಯೂಯಲ್ ಪಂಪ್. ಸ್ಟೇರಿಂಗ್ ಗೇರ್ ಬಾಕ್ಸ್. ನೈಸ್. ಬೇಸಿಕ್ ಆಗಿ ಯಾವುದೇ ಕಾರ್ ಆದರೂ ಇಷ್ಟಿರುತ್ತೆ. ಇದೆಲ್ಲ ಇರುತ್ತೆ. ಟರ್ಬೋ ಚಾರ್ಜರ್ ಇರಲೇಬೇಕು ಅಂತಿಲ್ಲ, ಮಿಕ್ಕಿದೆಲ್ಲ ಇರಲೇಬೇಕು. ಲೈಕ್ ಕಾರ್ಬೋರೇಟರ್ ಇರಲೇಬೇಕು, ಡೈನಮೋ ಇರಲೇಬೇಕು, ಫ್ಯೂಯಲ್ ಪಂಪ್ ಇರಬೇಕು, ಸ್ಟೇರಿಂಗ್ ಗೇರ್ ಬಾಕ್ಸ್ ಇರಬೇಕು. ಟರ್ಬೋ ಚಾರ್ಜರ್ ರಿಕ್ವೈರ್ಡ್ ಇದ್ದರೆ ಗಾಡೀಲಿ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. 4-stroke ಇಂಜಿನ್. ಇನ್ಸ್ಟ್ರಕ್ಷನ್ ಮಾಡೆಲ್. 4-stroke ಪೆಟ್ರೋಲ್ ಇಂಜಿನ್. 4-stroke ಇಂಜಿನ್ ಅದೇನು? ಇದು 4-stroke ಪೆಟ್ರೋಲ್ ಇಂಜಿನ್. ಇದು ಅದರದೇ ಒಂದು ಇದನ್ನ ಕಟ್ ಮಾಡಿ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸಿರೋದು. ದಿಸ್ ಇಸ್ ಅ ಪಿಸ್ಟನ್. ಸೊ ಹಿಂಗೆ ವರ್ಕ್ ಆಗುತ್ತೆ ಅಂತ. ಪಿಸ್ಟನ್ ಆಕ್ಚುಲಿ ನಮ್ಗಿತ್ತು ಇದ್ರದ್ದು ಮೆಕ್ಯಾನಿಸಮ್. ಹಿಂಗೆ ಫಿಸಿಕ್ಸ್ ಅಲ್ಲಿ ಈ ತರ ವರ್ಕ್ ಆಗುತ್ತೆ. ಓಕೆ. ಐ ಆಮ್ ನಾಟ್ ಶೋರ್ ಮುಟ್ಬೋದೋ ಇಲ್ವೋ ಅಂತ, ಬಟ್ ಏನಾಗಲ್ಲ. 2-stroke. ಇದು 2-stroke ಇಂಜಿನ್. ಲೈಕ್ ಇದು ಹಿಂಗೆ ಇದಾಗುತ್ತೆ ಹೀಗೆ. ಓಕೆ ಓಕೆ. ರನ್ ಆಗೋದು ಹೀಗೆ. ಇದು ಸೋಲೆಕ್ಸ್ ಕಾರ್ಬೋರೇಟರ್. ಇದು ನೋಡು ಎತ್ತಿನ ಗಾಡಿ. ಇದು ಫುಲ್ಲು ಸೇಮ್ ಪ್ರೈವೇಟ್ ಇದ್ರ ತರ ಒಳಗಡೆ ಕೂತಿರೋರಿಗೆ ಫುಲ್ಲು. ಆಕ್ಚುಲಿ ಫಸ್ಟ್ ಎಲ್ಲ ಎಲ್ಲಾದ್ರೂ ಲೈಕ್ ಮದ್ವೆ ಆಗಿದ್ದ ಗಂಡು ಹೆಣ್ಣನ್ನೆಲ್ಲ ಇದೇ ತರ ಗಾಡಿಲಿ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ನೋಡು ಎರಡು ಸೈಡ್ ಲ್ಯಾಂಟನ್ಗಳಿದೆ, ಅದು ಲೈಕ್ ಹಚ್ಕೊಳಕ್ಕೆ ಇದಕ್ಕೆ ಅದ್ರಲ್ಲೂ ಇದೆ. ಹೌದೌದು. ಅಂಡ್ ಅದೇ ಹೆಡ್ಲೈಟ್ಸ್ ತರ ವರ್ಕ್ ಆಗ್ತಿತ್ತು. ಹೆಡ್ಲೈಟ್ಸ್ ತರ ವರ್ಕ್ ಆಗ್ತಾ ಇರುತ್ತೆ ಬಿಕಾಸ್ ಅಲ್ಲಿ ಒಂದು ಕಾನ್ಕೇವ್ ಒಂದು ಕಾನ್ವೆಕ್ಸ್ ಇದಿಟ್ಟಿದ್ದಾರೆ. ಆದ್ರೂ ಎವಲ್ಯೂಷನ್ ಎಷ್ಟು ಚೆನ್ನಾಗಿದೆ ಹಳೆ ಕಾಲದಿಂದ. ಕಾನ್ಸೆಪ್ಟ್ ಎಲ್ಲ ಅದೇ, ಬೇಸಿಕ್ ಥಿಯರಿ. ಈಗ ಕಾರ್ ಸ್ಟಾರ್ಟ್ ಆಗುತ್ತೆ ಬಾ. ಇವಾಗ ನಿಜವಾದ ಕತೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಇಟಲಿ 1925 ಮಾಡೆಲ್ ಇದು. ಓಕೆನಾ. Fiat 501 ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಲಿ. 4-cylinder ಇನ್ಲೈನ್ ಸೈಡ್ ವಾಲ್ವ್. 23 bhp. ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಲಿ. ಯಾರು ಇವ್ರಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನು ನೇಮ್ ಇದೆ, BK ಸತ್ಯನ್, ಬ್ಯಾಂಗ್ಳೂರ್. ಇದೆಲ್ಲ ಕಾರ್ಸ್ ಜಸ್ಟ್ ಮ್ಯೂಸಿಯಂಗೆ ಅಂತ ಇಟ್ಟಿರೋದ ಅಥವಾ ಯಾವ್ದಾದ್ರು ಯೂಸ್ ಮಾಡಿರೋದನ್ನ ಇಟ್ಟಿರೋದು? ಆಬ್ವಿಯಸ್ಲಿ ಇವೆಲ್ಲ ಯೂಸ್ಡೇನೆ. ಇದು ಯಾವುದೂ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಬಂದಿರಲ್ಲ, ಯೂಸ್ಡ್ ಕಾರ್ಸ್ ಎಲ್ಲದು. ಓಕೆ. ಅಂದ್ರೆ ಅದನ್ನ ಇದು ಮಾಡಿರ್ತಾರೆ, ಈ ಕೈಂಡ್ ಆಫ್ ಮೊಬೈಲ್ನ ರೀಫರ್ಬಿಶ್ ಮಾಡ್ತಾರಲ್ಲ, ಸೊ ಹಂಗೆ ಇದನ್ನೆಲ್ಲ ಒಂದು ವರ್ಡ್ ಇದೆ, ಏನೋ ಮಾಡ್ತಾರೆ, ಲೈಕ್ ಕ್ಯೂರೇಟ್ ಮಾಡ್ತಾರೆ. ಯೂಸ್ ಆಗಿರೋದನ್ನ ಕ್ಯೂರೇಟ್ ಮಾಡಿ ಈ ಥರ ರೇರ್ ಮಾಡೆಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಮ್ಯೂಸಿಯಂಗೆ ಅಂತಾನೆ ಫುಲ್ ಕ್ಯೂರೇಟ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಾಡಿ ಈ ಥರ ಹೊಳೆಯೋ ಥರ ಮಾಡಿ ತಗೊಂಬಂದು ಇಲ್ಲಿ ಇಡ್ತಾರೆ. ಓಕೆ. 1929 ಸ್ಟುಡ್ಬೇಕರ್ ಪ್ರೆಸಿಡೆಂಟ್ 8. 129 km/h ವೆಹಿಕಲ್ ಇದು.
This is manufactured in Germany. This is the one. ಈ ಪರ್ಟಿಕ್ಯುಲರ್ ಕಾರ್ ಏನಿದೆ, ಈ ಕಾರನ್ನು ಮಹಾತ್ಮ ಗಾಂಧಿ ಅವರು ಪಾಂಡಿಚೇರಿಗೆ ಹೋಗುವಾಗ ಯೂಸ್ ಮಾಡಿದ್ರಂತೆ. ಸ್ಟುಡ್ಬೇಕರ್ ಪ್ರೆಸಿಡೆಂಟ್ ಅಂತ ಗಾಡಿ ನೇಮ್. ಹಾಂ, ಇದನ್ನು ಮಹಾತ್ಮ ಗಾಂಧಿ ಅವರು ಪಾಂಡಿಗೆ ಹೋಗುವಾಗ ಯೂಸ್ ಮಾಡಿದ್ರು. ಇಟ್ಸ್ ಅನ್ 8 ಸಿಲಿಂಡರ್ ಇಂಜಿನ್. ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ. 8 ಸಿಲಿಂಡರ್ ಇನ್ಲೈನ್. ಸೊ ಫೋರ್ಡ್ ಗಾಡಿ 1946 ಅಲ್ಲಿ ಹೆಂಗಿತ್ತು ನೋಡಿ. ಇವಾಗ ಸುಮಾರು ಜನ ಯೂಸ್ ಮಾಡ್ತಿರ್ತಾರೆ ಆಕ್ಚುಲಿ. ಲುಕ್ ಎಟ್ ದಿಸ್. ಬಟ್ ಇವಾಗ ಇದು ಇಂಡಿಯಾದಲ್ಲಿ ಇಲ್ಲ. ಲುಕ್ ಎಟ್ ದ ಗ್ರಿಲ್. ಅವಾಗಲೇ ಅವರು ಇವಾಗಿನ BMW-ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಮಾರಿಸ್ S8 ಸೀರೀಸ್, ಯುನೈಟೆಡ್ ಕಿಂಗ್ಡಮ್. ಸೊ ಈ ಮಾರಿಸ್ ಇವಾಗ MG ಏನಿದೆ ಮಾರಿಸ್ ಗ್ಯಾರೇಜಸ್, ಆ ಬ್ರ್ಯಾಂಡಿಂದು ಒರಿಜಿನಲ್ ಮಾರಿಸ್ ಎಂದಿದು. ಇವಾಗಿರೋ ಮಾರಿಸ್ ಗ್ಯಾರೇಜಸ್ ಬಂದು ಚೈನೀಸ್ ಬ್ರ್ಯಾಂಡ್. ಇವಾಗ ಕಂಪ್ಲೀಟ್ಲಿ ಇದು ಚೇಂಜ್ ಆಗಿಬಿಟ್ಟಿದೆ. ಇದು ರಿಯಲ್ ಮಾರಿಸ್. ಓಕೆ, ಇದು ಆಸ್ಟಿನ್. ಇದು ಸಗದಾಗಿದೆ ಅಂತಾರ. A40 1950. ಈ ಗಾಡಿ ಎಷ್ಟು ಸಕ್ಕದಾಗಿದೆ ಅಲ್ವಾ. ಫ್ರೇಸರ್ F47 C5 ಮ್ಯಾನ್ಹ್ಯಾಟನ್ 1947 ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ಇದು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಗಾಡಿ. 100 bhp. ಕಲರ್. ಇಂಜಿನ್ ಡೀಟೇಲ್ ಬಂದು 6 ಸಿಲಿಂಡರ್ ಇನ್ಲೈನ್ 3700 cc ಇಂಜಿನ್. ವಾವ್. Focus on the emblem also. And this video. Full details ಇದೆ ನೋಡಲ್ಲಿ. Used by the Maharaja of Mysore, H.H. Jayachamarajenದ್ರ ಒಡೆಯರ್. Dalmar DE36. ಓಕೆ, ಆಗಿನ ಕಾಲದಲ್ಲೇ ಇಂಥ ಕಾರ್ ಇತ್ತಲ್ವಾ. ಯಾವ ಇಯರಲ್ಲಿ ಇದು? ಯಾವ ಇಯರು? 1949. ಆಫ್ಟರ್ ಇಂಡಿಪೆಂಡೆನ್ಸ್. See, this is Dalmar. ಅರ್ಮನೈಸೇಷನ್ ಆಗಿ ಬ್ಯಾಕ್ ವಾಲ್ಪೇಪರ್ ಹಾಕಿದ್ದಾರೆ. This is Dalmar. So Dalmar eventually got merged with Mercedes. Mercedes Benz. ಓಕೆ, ಜಯಚಾಮರಾಜೇಂದ್ರ ಒಡೆಯರ್ ಅವರು ಬೆನ್ಸ್ ಕಾರಲ್ಲಿ ಓಡಾಡ್ತಾ ಇದ್ರು. ರಾಜರು ಬಂದ್ರು ಅಂತ ಗೊತ್ತಾಗ್ಬೇಕು, ಹಂಗಿದೆ ಗಾಡಿ. ಸುಮಾರು ಕಲೆಕ್ಷನ್ಸ್ ಆಫ್ ಬೈಕ್ಸು ಇದೆ. ಜಾವಾ, ಇದು ರಾಜ್ಕುಮಾರ್ ಮೂವೀಸ್ ಅಲ್ಲೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ತಿದ್ರಲ್ವಾ. ಇವಾಗ ಬ್ರ್ಯಾಂಡ್ ಮತ್ತೆ ಇದಾಗಿದೆ, ಈಗಲೂ ಸಿಗುತ್ತೆ. ಜಾವಾ ಬೈಕ್ಗೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ದು. ಜಾವಾ ಬೈಕ್ಸ್ ಇವಾಗಲೂ ಸಿಗುತ್ತೆ. ಅಂಡ್ ಫೇಮಸ್ RX100. ಯಮಹಾ RX100 ಅದು ಈಗಲೂ ತಗೋತಾ ಇರ್ತಾನೆ ಎಷ್ಟೊಂದು ಜನ. ಸೆಕೆಂಡ್ಸ್, ಥರ್ಡ್, ಫೋರ್ತ್, ಫಿಫ್ತ್ ಹ್ಯಾಂಡ್ ಎಲ್ಲ ಬರ್ತಾ ಇರುತ್ತೆ, ಸಿಗ್ತಾ ಇರುತ್ತೆ. ಶೋರೂಮ್ ತುಂಬಾ ಕಾಸ್ಟ್ಲಿ. ಖಂಡಿತ ಇಲ್ಲ. ಶೋರೂಮ್ ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವರ್ಷಾನುಗಟ್ಲೆ ಆಗೋಯ್ತು. ಓಕೆ, ಸಿ ಆಗಿನ ಕಾಲ ಟ್ರಯಂಫ್. ಇದು ವಿಕ್ಟೋರಿಯಾ ಸೈಕಲ್ ತರ ಇದೆ, ಒಳ್ಳೆ ಮೋಟಾರ್ ಸೈಕಲ್. ಇದು ನೋಡು, ಇದು ಆಗಿನ ಕಾಲ ಟ್ರಯಂಫ್. ಇದು ಓಕೆ, ಟ್ರಯಂಫ್ ಈಗಲೂ ಇದೆಯಾ? ಟ್ರಯಂಫ್. ಲ್ಯಾಂಬ್ರೆಟಾ. ಇದು ರಾಜ್ಕುಮಾರ್ ಮೂವೀಸ್ ಎಲ್ಲ ಫೇಮಸ್. ಎಲ್ಲ ಇದು ತುಂಬಾ ಯಾರ ಮನೆಯಲ್ಲಿ, ನಮ್ಮ ತಾತನ ಹತ್ರ ಇತ್ತು ಇದು. ರೀಸೆಂಟ್ ಆಗು ಅಂದ್ರೆ ಅದು ಚೇತಕ ಲ್ಯಾಂಬ್ರೆಟಾನೇನಾ? ಬಿಕಾಸ್ ಚೇತಕ್ ಕೂಡ ಸೇಮ್ ಇದೇ ತರ ಬರುತ್ತೆ. ದಿಸ್ ಇಸ್ ಲ್ಯಾಂಬ್ರೆಟಾ. ಅದು ರಾಜದೂತ್. ನೀನು ರಾಜ್ಕುಮಾರ್ ಮೂವೀಸ್ ಎಲ್ಲ ಹೇಳೋದಿಲ್ಲ, ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ರು. ರಾಜದೂತ್ ಹೆಸರು ಸಗದಾಗಿದೆ, ರಾಜದೂತ್. ಓಹೋ, 350cc ಕ್ಲಾಸಿಕ್ ಇದೇ ಸೆಕ್ಷನ್ ಗೆ ಸೇರಿಸ್ಬಿಟ್ಟಿದ್ದಾರೆ. ಸೊ ಆರಿ ಲವರ್ಸ್ಗೆ ಸ್ವಲ್ಪ ಬೇಜಾರಾಗುತ್ತೆ ಇದನ್ನ ಇಲ್ಲಿ ನೋಡಿದ್ರೆ. ಈಗಲೂ ಆನ್ ರೋಡ್ ಸಿಗ್ತಾ ಇದೆ, ಬಟ್ ಇಲ್ಲಿ ತಗೊಂಡ್ ಬಂದು ನಿಲ್ಸಿದ್ದಾರೆ ಅಂತ. ಎಕ್ಸ್ಟೆಂಡ್ ಸ್ಪೀಶೀಸ್ ಆಗಿದೆ ಇದು. ಇಲ್ಲ ಈಗಲೂ ಸಿಗುತ್ತೆ ಎಲ್ಲ ಕಡೆನೂ. 350 ಕ್ಲಾಸಿಕ್ ಅಲ್ಲ, ಸಿ ಇದು 350 ಕ್ಲಾಸಿಕ್ ನೇ ತಗೊಂಡ್ಬಂದು ನಿಲ್ಸಿರೋದು. ಎಲೆಕ್ಟ್ರಾ ಕೂಡ ಅಲ್ಲ, ಮೋಸ್ಟ್ಲಿ ಅಡ್ವರ್ಟೈಸ್ ಮಾಡ್ತಿರ್ಬೇಕು. ಅಲ್ಲ, ಸೊ ಇವರು ಹೇಳ್ತಾ ಇದ್ದಾರೆ ತುಂಬಾ ಹಳೆ ಗಾಡಿ ಕಂಡ್ರಪ್ಪ ಇದು, ನಿಲ್ಸಿ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲ, ಅಪ್ಡೇಟ್ ಮಾಡಿ, ನಿಲ್ಸ್ಬೇಡಿ, ಅಪ್ಡೇಟ್ ಮಾಡಿ. ವೆಸ್ಪಾ. ಇದು LML ವೆಸ್ಪಾ, ಅದು ವೆಸ್ಪಾ. ಇದು ಲೂನಾ, ನಮ್ಮಪ್ಪನ ಹತ್ರ ಇತ್ತು. ಮತ್ತೆ ಇದು ಇತ್ತು ಅಪ್ಪನ ಹತ್ರ. 7th 8th ಅಲ್ಲಿ ಇದ್ದಾಗಲೂ ಲೂನಾ ಇತ್ತು. ಇದು ಕೈನೆಟಿಕ್ ಅಪ್ಪನ ಹತ್ರ ಇತ್ತು, ಬ್ಲಾಕ್ ಕಲರ್ ಇಂದು.
ಒಂದಾನೊಂದು ಕಾಲದಲ್ಲಿ ಸಿಟ್ರಾಯಿನ್ ಇಂಡಿಯಾದಲ್ಲಿ ಇತ್ತು ಅಂತ 1919 ಲೋಗೋ ಇದೆ, 1966 ಲೋಗೋ ಇದೆ, ಈಗ 2022 ಲೋಗೋ ಇದೆ. ಬಿಕಾಸ್ ಇಂಡಿಯಾಗೆ ವಾಪಸ್ ಬಂದಿದೆ ಸಿಟ್ರಾಯಿನ್ ಅಂತ. ಬಟ್ ಈಗ ಕರೆಂಟ್ ಹೋಗಿ ಬಂತು. ಲೈಕ್ ಸಿಟ್ರಾಯಿನ್ ಮಾರ್ಕೆಟ್ ಈಗ ಹೆಂಗಿದೆ ಅನ್ನೋದನ್ನ ಇದು ಸ್ವಲ್ಪ ತೋರಿಸ್ದಂಗಿದೆ. ಇದೆ ಸಿಟ್ರಾನ್. ಚೆನ್ನಾಗಿದೆ ಅಲ್ಲ, ಒಂಥರ ಕಲರ್, ಯುನೀಕ್ ಕಲರ್. ಹೌದು, ನಿಯಾನ್ ಕಲರ್, ಒಂಥರ ಡಿಫ್ರೆಂಟ್ ಕಲರ್ ಇರಬೇಕು. ಇಲ್ಲಾಂದ್ರೆ ಟ್ಯಾಕ್ಸ್ ಜಾಸ್ತಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿದಾಗಿಂದ ಲೆಂದಿ ಕಾರ್ಸ್ಗಳೇ ಬರ್ತಾ ಇಲ್ಲ, ಎಲ್ಲದನ್ನು ಚಾಪ್ ಮಾಡಿ ಬಿಡ್ತಾ ಇದ್ದಾರೆ. ಈ ಥರ ಲಾಂಗ್ ಕಾರ್ಸ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಈಗಿನ ಇದರಲ್ಲಿ ಈ ಬೆನಿಫಿಟ್ ಇಲ್ವೇ ಇಲ್ಲ. ದಿಸ್ ಇಸ್ ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಸೊ ಫಸ್ಟ್ ಜನರೇಷನ್ ಅಂಬಾಸಿಡರ್. The length of this car. ಲೆಂತ್, ಕಲರು. Chevrolet Bel Air 1955 235 Chevy Stowbolt 6 ಇಂಜಿನ್. ಸಖತ್ತಾಗಿದೆ. ಸಖತ್ ಅಂದ್ರೆ ಸಖತ್ತಾಗಿದೆ. ಈಗ ಯಾಕೆ ಈ ಥರ ಕಾರ್ಗಳು ಬರಲ್ಲ? ಡಿಸೈನ್ ಅಂತೂ ಗೊತ್ತಿಲ್ಲ, ಲೆಂತ್ ಅಂತೂ ಆಬ್ವಿಯಸ್ಲಿ ಟ್ಯಾಕ್ಸೇಷನ್ ಸಿಸ್ಟಮ್ ಇಂದ ಸಬ್ 4 ಮೀಟರ್ ಇರಬೇಕು. 4 ಮೀಟರ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸ್ ಜಾಸ್ತಿ. ಗಾಡಿ ಗ್ರೂಪಿಂಗ್ ಹೆಂಗೆ ಮಾಡಿದ್ದಾರೆ ಅಂದರೆ ಇಂಜಿನ್ ಸ್ಪೆಸಿಫಿಕೇಶನ್ ಎಷ್ಟಾದರೂ ಇರಲಿ, ಸಬ್ 4 ಮೀಟರ್ಕಿಂತ ಜಾಸ್ತಿ ಇದೆ ಗಾಡಿ ಅಂದರೆ ಟ್ಯಾಕ್ಸೇಷನ್ ಜಾಸ್ತಿ, 4 ಮೀಟರ್ಕಿಂತ ಕಮ್ಮಿ ಇದೆ ಅಂದರೆ ಟ್ಯಾಕ್ಸ್ ಕಮ್ಮಿ. ದಿಸ್ ಇಸ್ ಕಂಪ್ಲೀಟ್ಲಿ ಇಲ್ಲಾಜಿಕಲ್. ಹೌದು, ಇಲ್ಲಾಜಿಕಲ್. ಇದನ್ನು ಚೇಂಜ್ ಮಾಡ್ತಿಲ್ಲ, ರಿವ್ಯೂ ಕೂಡ ಮಾಡ್ತಿಲ್ಲ. ಇದೊಂದು ರಿವ್ಯೂ ಮಾಡಬೇಕಾಗಿರೋ ಸಬ್ಜೆಕ್ಟ್ ಅಲ್ಲ. ಈ ಗಾಡಿ ಹೆಸರು ನೋಡಿ ಕಾರಿಗಿಂತ ಉದ್ದ ಇದೆ. ಸ್ಟುಡ್ಬೇಕರ್, ಚಾಂಪಿಯನ್, ರೀಗಲ್, ಕಾನೆಸ್ಟೋಗಾ, ಸ್ಟೇಷನ್ ವ್ಯಾಗನ್. ಸೊ ಸ್ಟೇಷನ್ ವ್ಯಾಗನ್ ಇಸ್ ದ ಟೈಪ್ ಆಫ್ ದ ಕಾರ್. ಲೈಕ್ ಈ ತರ ಮಾಡೆಲ್ಗೆ ಸ್ಟೇಷನ್ ವ್ಯಾಗನ್ ಅಂತಾರೆ. ಇವಾಗ ಇಂಡಿಯಾದಲ್ಲಿ ಸ್ಟೇಷನ್ ವ್ಯಾಗನ್ಗಳೇ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ವೋಲ್ವೋದು ಒಂದಿತ್ತು ಕ್ರಾಸ್ ಕಂಟ್ರಿ ಅಂತ, ಅದನ್ನು ಇವಾಗ ಸ್ಟಾಪ್ ಮಾಡಿದ್ದಾರೆ. ಸೊ ಇದು ಏನು ಈ ಟೈಪ್ ಆಫ್ ಕಾರ್ ಇದೆ, ಇದ್ರದ್ದು ಸ್ಕೋಪ್ ಅಷ್ಟು ಇಲ್ಲ ಇವಾಗ ಇಂಡಿಯಾದಲ್ಲಿ. ಬೇರೆ ಕಡೆ ಎಲ್ಲ ಇವನ್ ಆಡಿದು ಸಿಗುತ್ತೆ ಸ್ಟೇಷನ್ ವ್ಯಾಗನ್ಗಳು. ಸೊ ದಿಸ್ ಇಸ್ ಪಿಗ್ಯೂಟ್ 404 ಬರ್ಲಿನ್ ಗ್ರ್ಯಾಂಡ್ ಟೂರಿಸ್ಮೋ. ಸೊ ಇವಾಗ ಎಲ್ಲ ಗಾಡಿಗಳಲ್ಲೂ GT ಸೇರಿಸ್ತಾರಲ್ಲ, GT ಸ್ಟ್ಯಾಂಡ್ಸ್ ಫಾರ್ ಗ್ರ್ಯಾಂಡ್ ಟೂರಿಸ್ಮೋ. ಯಾವುದೇ ಗಾಡಿಲಿ GT ಸೇರಿಸ್ತಾರಲ್ವಾ, GT ಅಂತ ಸೇರಿಸ್ಬಿಟ್ಟಿರ್ತಾರಲ್ಲ. ಸೊ GT ಸ್ಟ್ಯಾಂಡ್ಸ್ ಫಾರ್ ಗ್ರ್ಯಾಂಡ್ ಟೂರಿಸ್ಮೋ. ಇಂಪಾಲ Chevrolet Impala. ಸೈಕ್ ಆಗಿದೆ. See the length ಇಂಪಾಲ ಅದೇ ಅಲ್ಲ, ಮುಂದೆ ಹಿಂದೆ ಒಂಥರ ಫುಲ್ ಫ್ಲಾಟ್, ಮಧ್ಯದಲ್ಲಿ ಮಾತ್ರ ಹೆಂಗಿದೆ ಗಾಡಿ. ಇದು ಹೆಂಗೆ ಅಂದ್ರೆ ನಾವು ಸ್ಕೂಲಲ್ಲೆಲ್ಲ ಗಾಡಿ ಹೆಂಗಿದೆ ಅಂದ್ರೆ ಬರಿತಾ ಇದ್ವಲ್ಲ ಚಿಕ್ಕದ್ರಲ್ಲಿ, ಹಂಗಿದೆ ಇದ್ರ ಡಿಸೈನ್. ಹೌದು, ಕಾರ್ ಚಿತ್ರ ಬಿಡಿಸು ಅಂದ್ರೆ ಈ ತರ ಬರಿತಿದ್ವಿ. ಈ ಕಾರ್ ಹಂಗೆ ಇದೆ. ದಿಸ್ ಇಸ್ ದ ಕಾರ್ ಯೂಸ್ಡ್ ಬೈ ಸರ್ CV ರಾಮನ್. ಅವ್ರ ಇಮೇಜ್ ಕೂಡ ಹಾಕಿದ್ದಾರೆ. ಸ್ಟುಡ್ಬೇಕರ್ ಚಾಂಪಿಯನ್. ಸರ್ ಚಂದ್ರಶೇಖರ ವೆಂಕಟರಾಮನ್ ಸರ್ ಇದನ್ನ ಯೂಸ್ ಮಾಡಿರುವಂಥದ್ದು. ನೈಸ್. ಸಿ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಫ್ಲೋರ್. ಎಂಟರ್ ಆದ ತಕ್ಷಣ ಫಸ್ಟ್ ಫ್ಲೋರ್ಗೆ ಬರ್ತೀವಿ. ಈಗ ಕೆಳಗೆ ಹೋಗ್ಬೇಕು ನಾವು ಗ್ರೌಂಡ್ ಫ್ಲೋರ್ಗೆ. ಸೊ ಅಲ್ಲೇನಿದೆ ಅಂತ ನೋಡೋಣ ಬನ್ನಿ. ಆನ್ ದ ವೇ ಹೋಗ್ತಾ ಇಲ್ಲೊಂದು ಕ್ಯೂಟ್ ಆಗಿರೋ ಗಾಡಿ ಇದೆ, ಬನ್ನಿ ತೋರಿಸ್ತೀವಿ. ಇದೆಲ್ಲ ಮಾಲಲ್ಲಿ ಇರುತ್ತಲ್ಲ, ಹಂಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ಲ. ಮಾಲಲ್ಲಿ ಮಕ್ಳನ್ನ ಕೂರ್ಸ್ಕೊಂಡು ಓಡಾಡಿಸ್ತಾರಲ್ಲ, ಆ ಥರ ಇದೆ. ಇಲ್ಲ, ಲೆಂತ್ ಅಂತೂ ಇದೆ. ಅದೇ ದಿಸ್ ಇಸ್ ಸ್ಕೋಡಾ ಪಾಪ್ಯುಲರ್ 420 ರೋಡ್ಸ್ಟರ್. ನೈಸ್. 27 bhp. ಚಿಂಟು ಮಿಂಟು. ಆಕ್ಚುಲಿ ಇಂಜಿನ್ ಕೂಡ ಚಿಂಟು ಮಿಂಟು. 995cc 4 ಸಿಲಿಂಡರ್ ಸೈಡ್ ವಾಲ್. ಆಗ್ಲೇನೆ 4 ಸಿಲಿಂಡರ್ ಕೊಡ್ತಿದ್ರು 995cc-ಗೆ. ಕೆಳಗಡೆ ಹೋಗ್ತಾ ಇದೀವಿ ಗ್ರೌಂಡ್ ಫ್ಲೋರಿಗೆ. ಅಸ್ತಿ ಕಾರ್ಸ್ ಇದೆ. ಮೇಲ್ಗಡೆ ಇದ್ದಿ ಟ್ರೇಲರ್, ಕೆಳಗಡೆ ಇರೋದು ರಿಯಲ್ ಫಿಲ್ಮ್. ಫಸ್ಟ್ ಫ್ಲೋರ್ಗಿಂತ ಗ್ರೌಂಡ್ ಫ್ಲೋರಲ್ಲಿ ಸಖತ್ ಕಾರ್ಸ್ ಇದೆ ಇನ್ನು. ನಾನು ಅದೇ ಅನ್ಕೋತಿದ್ದೆ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಬಟ್ ಪಿಕ್ಚರ್ ಅಭಿ ಬಾಕಿ ಹೈ. ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು. ವಾವ್, ಟೈರ್ ಹೆಂಗಿದೆ ಫುಲ್ ತೋರಿಸು. ಮಿಲಿಟರಿ ಟ್ರಕ್ ಇದು. KRAZ Kraz 260 ಮಿಲಿಟರಿ ಟ್ರಕ್. ದಿಸ್ ಇಸ್ ಫ್ರಮ್ ಸೋವಿಯತ್ ಯೂನಿಯನ್, ಯುರೇಷಿಯಾ. ಓಕೆ. ಸೊ ದಿಸ್ ಇಸ್ ಅ 14.9 ಲೀಟರ್ 8 ಸಿಲಿಂಡರ್ ಡೀಸೆಲ್ ಟ್ರಕ್. 300 bhp, 1079 Nm ಆಫ್ ಟಾರ್ಕ್. 69 ಹೆಂಗಿದೆ ನೋಡಿ. ಅಲ್ಲ, ಇದು ನೋಡು ಹೆಂಗಿದೆ. ಏನಿದು, ಏನ್ ವೆಹಿಕಲ್? ಟ್ಯಾಂಕರ್. ಆರ್ಮಿಗೆ ಇದು ಬಂಕರ್ ಅಲ್ಲ. ಬಂಕರ್ ಅಂದ್ರೆ ಒಂದು ಸ್ಟಡಿ ಪ್ಲೇಸ್. ಇಟ್ ಕಾಂಟ್ ಮೂವ್, ಇಟ್ಸ್ ಎನ್ ಇಮ್ಮೂವಬಲ್ ಥಿಂಗ್. ಇದು ಟ್ಯಾಂಕರ್ ತರ. ಇದು ಲೈಕ್ ಒಳಗಡೆ ಎಲ್ಲ ಅಮ್ಯುನಿಷನ್ಸ್, ಸೋಲ್ಜರ್ಸ್ ಎಲ್ಲ ಇಟ್ಕೊಂಡು ಮೇಲ್ಗಡೆ ಜಾಗ ಇದೆ. ಅಲ್ಲಿ ಗನ್ ನೋಡಿ, ಗನ್ ಇದು ಮಾಡಿ ಇಟ್ಟಿದ್ದಾರೆ, ಮೌಂಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿಂದ ಸೋಲ್ಜರ್ಸ್ ಎಲ್ಲ ನಿಂತ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು. ಎಷ್ಟು ದೊಡ್ಡದಾಗಿದೆ ನೋಡು. ಮಿನಿಮಮ್ ಅಂದ್ರೆ ಇದು 10 feet ಇದೆ. ಟೈರ್ ಅಷ್ಟೇ, ಮಿನಿಮಮ್ ಗಾಡಿನೇ ಒಂದು 10 feet ಹೈಟ್ ಇದೆಯೇನೋ, ಅಥವಾ ಅದಕ್ಕಿಂತ ಜಾಸ್ತಿನೇ ಇದೆಯೇನೋ. 10 feet ಏನು. ಇದನ್ನ ನೀನು 6 ಅಂತ ಇಟ್ಕೋ, ಅಲ್ಲಿಂದ ಮೇಲಕ್ಕೆ 12 feet ಇದೆ ಆರಾಮಾಗಿದೆ.
ಈ ವಿಡಿಯೋಗೆ ಆ್ಯಕ್ಚುಲಿ ಈ ಕ್ಲಿಪ್ಪಿಂಗಿಗೆ ಫುಲ್ಲು BGM ಎಲ್ಲ ಹಾಕಿ ತೋರಿಸ್ಬೇಕು ನೀನು, ಆ ಥರದ್ದು ಗಾಡಿ ಇದು. ತುಂಬ ಸ್ಪೆಷಲ್ ವೆಹಿಕಲ್ ಬಿಕಾಸ್ ಇದು ಬಿಲಾಂಗ್ಸ್ ಟು ವಿಷ್ಣುವರ್ಧನ್ ಸರ್. ನನ್ನ ಫೇವ್ರೆಟ್ ಆಕ್ಟರ್ ಇವರು. ನಿಸಾನ್. ಇನ್ನು ಯಾರ್ಯಾರಿಗೆ ಫೇವ್ರೆಟ್ ಅಂತ ಕಮೆಂಟ್ ಮಾಡಿ. ದ್ಯಾಟ್ಸ್ ಇನ್ ಬ್ಲೂಬರ್ಡ್ 1.8 GL. ಸ್ಪೆಷಲ್ ನೋಡು, ಇದರಲ್ಲಿ ಸ್ಟೇರಿಂಗ್ ವೀಲ್ ಬಂದು ಲೆಫ್ಟಲ್ಲಿದೆ. ಓ, ಅವ್ರು ಈ ಗಾಡಿನ ಇಂಪೋರ್ಟ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಮೇ ಬಿ. ಯಾಕೆಂದ್ರೆ ಇಲ್ಲಿ ಸೇಲ್ ಆಗೋ ಗಾಡಿಗಳು ಯಾವುದೂ ಈ ಕಡೆ ಸೈಡ್ ಸ್ಟೇರಿಂಗ್ ಬರಲ್ಲ. ಸೊ ಇದು ಆ ಕಡೆ ಇದೆ ಅಂದ್ರೆ ಡೈರೆಕ್ಟ್ಲಿ ಇಂಪೋರ್ಟೆಡ್ ಇದೆ, ಅದಂತೂ ಕನ್ಫರ್ಮ್. ಆಗಿದ್ದು 1983 ಅವ್ರು ಇದನ್ನ ತರಿಸಿರೋದು. ಅವಾಗಿನ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ ಇದರದ್ದು ಒರಿಜಿನಲ್ ಪ್ರೈಸ್ ಇನ್ 1983 $9,845. ಅವಾಗಿನ ಪ್ರೈಸ್ $9,845. ಓ ಮೈ ಗಾಡ್. ನೋಡಿ, ಈ ಕಾರ್ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ. ಗೆಸ್ ಮಾಡಿ ಇದ್ರ ನೇಮ್ ಏನು ಅಂತ. ಅಲ್ಲೇ ತೋರಿಸ್ಬಿಟ್ಟು ಗೆಸ್ ಮಾಡಿ ಅಂತ. ಅಲ್ಲಿ ಕಾಣಿಸುತ್ತೆ, ತೋರಿಸಿಲ್ಲ. ಗೆಸ್ ಮಾಡಿ, ಓಕೆನಾ? ನನ್ನ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಡೆಯಿಂದ ಹಂಗೆ ಒಂಚೂರು ರೈಟಿಗೆ ಪ್ಯಾನ್ ಮಾಡಿದ್ರೆ ಇಲ್ಲೊಂದು ರೆಡ್ ಬ್ಯೂಟಿ ಇದೆ, ಪ್ಯಾನ್ ಮಾಡು. ಮರ್ಸಿಡೀಸ್. ವಾವ್, ಎಷ್ಟು ಲಕ್ಸುರಿಯಸ್ ಆಗಿದೆ ಅಲ್ಲ ಈ ಕಾರು. ಲುಕ್ ಅಟ್ ದ ಲೋಗೋ. ಇದೆ ಆರಿಜಿನ್ ಈಗಿರೋ ಜೀಪ್ ವ್ರ್ಯಾಂಗ್ಲರ್, ಮತ್ತೆ ಅದರಿಂದ ನೋಡ್ಕೊಂಡು ಬಂದಿರೋ ಥಾರ್, ಅದೆಲ್ಲದಕ್ಕೂ ಜನ್ಮದಾತ ಇದು. 1993 ಇದ್ದ 7 ಸೀರೀಸ್ ಇದು. E32, ದಟ್ ಈಸ್ 7 ಸೀರೀಸ್. ಇದು ಟೊಯೋಟಾ ಕೊರೋಲಾ 1990 ಗಾಡಿ. ಇದೇನು ತುಂಬ ಹಳೇದಲ್ಲ, ಇದು ಸಖತ್ ರೀಸೆಂಟ್ ಅನಿಸುತ್ತೆ. 2005 ಗಾಡಿ ಇದು. ಜಾಗ್ವಾರ್ ಲೋಗೋ ಅಂತೂ ಸೈಕಾಗಿದೆ ಮಾತ್ರ. 2005 ಅದೇ ರೀಸೆಂಟ್ ಗಾಡಿ ಇದು. ಇಲ್ಲೊಂದು ಹಳೆ ಕಾರ್. ವಾವ್, ಡೆಲ್ಲಿ ರಿಜಿಸ್ಟ್ರೇಷನ್. ದಿಸ್ ಇಸ್ ಕ್ಯಾಡಿಲಾಕ್ ಫ್ಲೀಟ್ವುಡ್. ಚೆನ್ನಾಗಿದೆ. ಇದು ಸಖತ್ ಲೆಂತ್ ಇದೆ. 1989 ಅಲ್ಲಿ ಇದ್ರ ಪ್ರೈಸ್ ಬಂದು $30,840. ಅಲ್ಲ, ಟೈರ್ ನೋಡಿದ್ರದು ಸಖತ್ತಾಗಿದೆ ಅಲ್ಲ. ಇದು ನೋಡಿ, ಏರ್ ಫೋರ್ಸ್ನಲ್ಲಿ ಯೂಸ್ ಮಾಡ್ತಿದ್ದಂಥ ಅಂಬಾಸಿಡರ್. ನಂಬರಿಂದನೇ ಗೊತ್ತಾಗ್ಬಿಡುತ್ತೆ. ಒಂದು ಆ್ಯರೋ ಮಾರ್ಕ್ ಇರುತ್ತೆ, ಮತ್ತು ಸೀರೀಸ್ ಆಫ್ ನಂಬರ್ದು ಸೀಕ್ವೆನ್ಸೇ ಬೇರೆ ಥರ ಇರುತ್ತೆ. ಏರ್ ಫೋರ್ಸ್ನಲ್ಲಿ ಯೂಸ್ ಮಾಡ್ತಿದ್ದಂಥ ಅಂಬಾಸಿಡರ್ 1986 ಇಂದು. ಅದ್ರ ಮೇಲೆ ರ್ಯಾಂಕಿಂಗ್ ಮತ್ತು ಯಾರು ಯೂಸ್ ಮಾಡ್ತಿದ್ರು ಅದರದ್ದೆಲ್ಲ ಡೀಟೇಲ್ಸ್ ಇದೆ. ಇದು ಎಲ್ಲರಿಗೂ ಗೊತ್ತಿರಬೇಕು. ಕಿರಿಕ್ ಪಾರ್ಟಿಲಿ ನಮ್ಮ ಶೆಟ್ರು ಮಾಡಿಫೈ ಮಾಡಿಸಿರೋ ಗಾಡಿ ಇದು. ಕಾಂಟೆಸ್ಟಾ ಕ್ಲಾಸಿಕ್. ನಮ್ಮ ಶೆಟ್ರು ಗಾಡಿ ಇನ್ನೊಂದ್ಸತಿ ಮಾಡಿಫೈ ಮಾಡಿಬಿಟ್ಟಿದ್ದಾನೆ. ಏನೋ ಅವನ ಹೆಸರು ಅಂತದ್ದು ಅಚ್ಯುತ್ ಕುಮಾರ್ ಅವ್ರದ್ದು. ಅದ್ರಲ್ಲಿ ಹೆಸರಾ ಗೌಸ್ ಅವರು ಮಾಡಿರೋ ಇದು. ಇದರಲ್ಲಿ ನೋಡಿ, ಫೀಲ್ಡ್ ಮಾರ್ಷಲ್ ಬ್ರ್ಯಾಂಡ್ ನೇಮು, ಟ್ರ್ಯಾಕ್ಟರ್ ಈ ವೆಹಿಕಲ್ ಟೈಪ್. ಆಕ್ಚುಲಿ ಈ ತರ ಏನು ಇದಕ್ಕೆಲ್ಲ ಅರ್ತ್ ಮೂವರ್ಸ್ ಅಂತ ಕರೀತಾರೆ. JCB ಬ್ರ್ಯಾಂಡ್ ಅದರಲ್ಲಿ. ಸೊ ಎಲ್ಲರೂ ಹೇಳ್ತಾರೆ ಅಂದ್ರೆ JCB ಬಂತು ಅಂತಾರೆ. JCB ಒಂದು ಬ್ರ್ಯಾಂಡ್, ಅದು ಟಾಟಾ ಇಟಾಚಿನೂ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಬ್ರ್ಯಾಂಡು ಆಗಿರ್ಬೋದು. ಹ್ಯೂಂಡೈ ಕೂಡ ಈ ಬಿಸ್ನೆಸ್ ಅಲ್ಲಿ ಇದೆ. ಸ್ಯಾರಿ ಅಂಗಡಿಲಿ ಹೋದಾಗ ನಾವೆಲ್ಲ ಕೂತಿರ್ತೀವಲ್ಲ, ಅದು ಇದು ನೋಡ್ಕೊಂಡು ಹಂಗೆ ಇವಳು ಪಾಪ ಇಲ್ಲಿ ಓಡಾಡ್ತಾ ಇದ್ದಾಳೆ. ಎಲ್ಲ ಗಾಡಿ ಒಂದೇ ಥರ ಇದೆ, ಏನು ನೋಡಬೇಕು ಅಂತ. ಅದೇನೇನೋ ಸ್ಪೆಸಿಫಿಕೇಶನ್ಸ್ ಇವನಂತೂ ಫುಲ್ ಇದಾ ಅಂತಿದೆ. ನಮ್ಗೆ ವಾಟ್ ಇಸ್ ದೇರ್, ಅದ್ರ ಥರನೇ ಇದು ಇದೆ ಅಂತ ಅನಿಸ್ತಾ ಇದೆ. ಓಕೆ, ಇರಲಿ. ನಾವು ಸೀರೆಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತೀವಿ, ಇವ್ರ ಗಾಡಿ ಬಗ್ಗೆ ಇಂಟ್ರೆಸ್ಟೇ ತೋರಿಸಲ್ಲ. ಏನಿಲ್ಲ, ನಾವು ಇಂಟ್ರೆಸ್ಟ್ ತೋರಿಸ್ತೀವಿ. ಇದು ಮಿಟ್ಸುಬಿಶಿ ಲ್ಯಾನ್ಸರ್. ಇದು ಕೂಡ ಕಾರ್ ಎಂಥೂಸಿಯಾಸ್ಟ್ಗೆ ಗೊತ್ತಿರುತ್ತೆ ಯಾವ ಗಾಡಿ ಅಂತ. ಬಟ್ ಭೂಮಿಗೆ ಮಿಟ್ಸುಬಿಶಿ ಬ್ರ್ಯಾಂಡ್ ಬೇರೆ ತರನೇ ಗೊತ್ತು. ಹೇಗೆ ಗೊತ್ತು ಭೂಮಿ ನಿಂಗೆ ಬ್ರ್ಯಾಂಡ್? ಅದು ಕೆಮಿಕಲ್ಲು ಇದೆ ಅದ್ರದ್ದು. ಮಿಟ್ಸುಬಿಶಿ ಫರ್ಟಿಲೈಸರ್ಸ್ ಇದೆ, ಹಂಗಾಗಿ ಗೊತ್ತು ನಂಗೆ. ನಾನು ಫಸ್ಟ್ ಟೈಮ್ ಭೂಮಿ ಮಿಟ್ಸುಬಿಶಿನ ಐಡೆಂಟಿಫೈ ಮಾಡಿದಾಗ ನಂಗೆ ಶಾಕ್ ಆಗೋಯ್ತು, ಭೂಮಿಗೆ ಇದೆಲ್ಲ ಹೆಂಗ್ ಗೊತ್ತು ಅಂತ. ಟೊಯೋಟಾ RAV4
ದ ಚಾಪ್ಟರ್ ಆಫ್ ಮಂಜುಷಾ ಮ್ಯೂಸಿಯಂ ಧರ್ಮಸ್ಥಳ. ಮೋಸ್ಟ್ಲಿ ನೀನು ಹೇಳ್ದಿಯಲ್ಲ ಧರ್ಮಸ್ಥಳದಲ್ಲಿ ಇದ್ದಿದ್ದು ಇಲ್ಲಿಗೆ ಶಿಫ್ಟ್ ಮಾಡಿರಂತ. ಐ ಥಿಂಕ್ ದಿಸ್ ಇಸ್ ದಟ್. ಪಂಜುರ್ಲಿ ದೈವದ ಮುಖ. ಪಂಜುರ್ಲಿ ದೈವದ ಮುಖ. ಆರ್ಟ್ಸ್ ಆಫ್ ತುಳುನಾಡು. ಪರ್ಫಾರ್ಮಿಂಗ್ ಆರ್ಟ್ಸ್ ಆಫ್ ತುಳುನಾಡು. This ತುಳುನಾಡಿನ ಪ್ರದರ್ಶನ ಕಲೆಗಳು. ಸೇಮ್ ಇದರಲ್ಲೆಲ್ಲ ಇದೆ. ಶಿರಾಡಿ ದೈವದ ಮುಖ, ಮೈಸಂದಾಯ ದೈವದ ಮುಖ, ಪಂಜುರ್ಲಿ ಭೂತದ ಮುಖ ಮತ್ತು ಪಂಜುರ್ಲಿ ದೈವದ ಮುಖ. ತುಳುನಾಡಿನ ಸಾಂಪ್ರದಾಯಿಕ ವಸ್ತುಗಳು. ಇದನ್ನೆಲ್ಲ ಆಕ್ಚುಲಿ ಧರ್ಮಸ್ಥಳ ಮ್ಯೂಸಿಯಂ ಅಲ್ಲಿ ನೋಡಿದ್ದೆ ನಾನು. ಓಕೆ, ನನಗಿದು ಧರ್ಮಸ್ಥಳ ಮ್ಯೂಸಿಯಂ ಅಲ್ಲಿ ಈ ತರ ಐಟಮ್ಸ್ ನೋಡಿರೋದು ಮರ್ತೋಗಿದೆ. ಬಿಕಾಸ್ ನಾನು ಅವಾಗ ಬರೀ ಕಾರ್ಸ್ ಮಾತ್ರ ನೋಡ್ತಿರ್ತಿದ್ನಲ್ಲ, ಸೊ ಈ ತರ ಐಟಮ್ಸ್ ಎಲ್ಲ ಮರ್ತೋಗಿದೆ. ಫುಡ್ ಸ್ಕ್ರಬರ್ಸ್ ಆ ಕಡೆ ಸೈಡ್ ಇದೆ. ನೈಸ್. ಇದೇನು ಇದೇನು? ಇದು ಕುದುರೆ. ಎರಡು ಹಸುನ ಈ ಕಡೆ ಒಂದು ಆ ಕಡೆ ಒಂದು. ಇದೇನಿದೆ ಇದು ಡಿಪಿಕ್ಷನ್ ಆಫ್ ಹಸು. ಇದು ಹಸು ಎರಡನ್ನು ಅಲ್ಲಿ ಇಲ್ಲಿ ಇಟ್ಟು ಇದನ್ನ ಮಧ್ಯದಲ್ಲಿಟ್ಟು ಎತ್ತಿನ ಗಾಡಿ ಇದೆ ನೋಡಲ್ಲಿ. ರಾಟೆ ನೀರ್ ಸೇದಕ್ಕೆ ಬಾವಿಗೆ ಹಾಕಿರ್ತಾರಲ್ಲ ಅದು. ಹಾ, ಇಲ್ಲಿ ಡಿಪಿಕ್ಷನ್ ಇದೆ ನೋಡಿ. ಎಲ್ಲ ಹೇಗೆ ಏನ ಯೂಸ್ ಮಾಡ್ತಿದ್ರು. ಪಾವು ಸೇರು ಅಂದ್ರೆ ಒರಿಜಿನಲ್. ಹಾ, ಟ್ರಾನ್ಸ್ಕ್ರಿಪ್ಷನ್ ಲಕ್ಷ್ಮೀಶ. ಕನ್ನಡದಲ್ಲಿದೆ ಇದು. ಲಿಪಿ ಮತ್ತು ಭಾಷೆ ಜೈಮಿನಿ ಭಾರತ, ಮಹಾಭಾರತ. ಓಕೆ, ಇನ್ಸ್ಕ್ರಿಪ್ಷನ್ ನೋಡಿ ಹೆಂಗಿದೆ ಅದು ಅಂತ. ಮಾಧ್ವಿಜಯ. ಓಕೆ, ಯಾವ್ಯಾವುದೋ ಸುಮಾರು. ಶ್ರೀ ಕೃಷ್ಣರಾಜ ಪಂಚಾಂಗ ಅಂತೆ. ಇದು ಮೈಸೂರು ಸ್ಟಾರ್ ವಾರ್ತಾ ಪತ್ರಿಕೆ. 1910ನೇ ಇಸ್ವಿದು ಪತ್ರಿಕೆ, ಮೈಸೂರು ಸ್ಟಾರ್ ಅಂತೆ. ಟೈಪ್ ರೈಟರ್ಸ್, ಹಲವಾರು ತರದ ಟೈಪ್ ರೈಟರ್ಸ್ ಇದೆ. ಇದು ಆಡಿಂಗ್ ಮಿಷಿನ್. ಇದು ನೋಡಿ ಹೆಂಗಿದೆ. ಇದು ತೋರಿಸಿದ್ದು. ಇದು ಆಡಿಂಗ್ ಮಿಷಿನ್, ಕ್ಯಾಲ್ಕುಲೇಟರ್ ಇದೆ ಆಕ್ಚುಲಿ. ಹೌದಾ? ಸಿ ದ ಬುರೋಸ್ ಆಡಿಂಗ್ ಮಿಷಿನ್. ಓಕೆ, ಟೈಪ್ ರೈಟರ್. ಇದನ್ನ ಆಕ್ಚುಲಿ ಕಂಪ್ಯೂಟರ್ ಅಂತ ಕರೆಯೋರು, ಗಣಕ ಯಂತ್ರ ಅಂತಕನೇ ಕರೆಯೋರು ಇದನ್ನ. ಭೂಮಾಪಕ ಅಂತೆ ಅದು. ಓಕೆ, ಕ್ಯಾಂಡಲ್ ಸ್ಟಿಕ್ ಟೆಲಿಫೋನ್. ಇದನ್ನೆಲ್ಲ ಹಳೇ ಕಾಲದ ಮೂವೀಸ್ ನೋಡಿದ್ರೆ ಗೊತ್ತಾಗುತ್ತೆ. ಟೆಲಿಸ್ಕೋಪ್. ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ಗಳಿದೆ. ಥಾಮಸ್ ಎಡಿಸನ್ ಫೋನೋಗ್ರಾಫ್. ಗ್ರಾಮಫೋನ್ ಎಷ್ಟು ದೊಡ್ಡದು ನೋಡು. ಅದೇ ಇದು ಮೂವಿ ಥಿಯೇಟರ್ ಅಲ್ಲಿ ಯೂಸ್ ಮಾಡ್ತಿದ್ದು ಇದು ಟೇಪ್. ಇದು ಹಾ, ಸಿನಿವಿಷನ್. ವಾವ್. ಅವಾಗೆಲ್ಲ ಈ ತರನೇ ಪ್ರೊಜೆಕ್ಟರ್ ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ರಲ್ವಾ. ಪ್ರೊಜೆಕ್ಟರ್. ಫುಲ್ ಮೂವಿ ಮುಗಿಯೋ ತನಕ ಕುತ್ಕೊಂಡಿರ್ಬೇಕಿತ್ತು. ಪೇಪರ್ ಕಟ್ಟಿಂಗ್ ಮಷಿನ್. ಓ, ಪೇಪರ್ ಕಟ್ಟಿಂಗ್ ಮಷಿನ್ ಇದು. ಪಂಜಾಬಿನ ಗಟ್ಕ, ಮಹಾರಾಷ್ಟ್ರದ ಮರ್ದಾನಿ ಕೇಲ್, ಕೇರಳದ ಕಲ್ಲರಿಪಟ್ಟು. ಅದರದ್ದು ಯೂಸ್ ಮಾಡುವಂಥ ಏನಿದೆ ಪೊಡಿ ಇದೆ ಅದು. ಸಾರಿ. ಹೆಂಗಿತ್ತು? ಸೂಪರ್ ಆಗಿತ್ತು. ಜಸ್ಟ್ ಆಚೆ ಬಂದ್ವಿ, ಒಳಗಡೆ AC ಹಾಕ್ಸ್ಬಿಟ್ಟಿದ್ರೆ ಸೂಪರ್ ಆಗಿರೋದು. AC ಎಲ್ಲೂ ಬಿಡಲ್ಲ. ತುಂಬ ಚೆನ್ನಾಗಿದೆ. ಇನ್ನೂ ಕಲೆಕ್ಷನ್ನ ಇಂಪ್ರೂವ್ ಮಾಡಿಕೊಂಡು ಇನ್ನೂ ಜಾಸ್ತಿ ವೆಹಿಕಲ್ಸ್ನ ಇಟ್ಟರೆ ಇನ್ನೂ ಸಕ್ಕತ್ತಾಗಿರುತ್ತೆ. 75 per person ವರ್ತಿದೆ, ಕಂಪ್ಲೀಟ್ಲಿ ವರ್ತಿದೆ. ಒಂದು 3-4 hours ಸಕ್ಕತ್ತಾಗಿ ಸ್ಪೆಂಡ್ ಮಾಡ್ಬೋದು. ಇಲ್ಲೇ ಹತ್ತಿರದಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ, ವೆಜ್ ಹೋಟೆಲ್. ಗ್ರೀನ್ ಕಾಣಿಸ್ತಿದೆಯಲ್ಲ, ಅದೇ ವೆಜ್ ಹೋಟೆಲ್. ಸೊ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಒಂದು ಹಾಫ್ ಡೇಗೆ ಪ್ಲ್ಯಾನ್ ಮಾಡ್ಕೋದು. ಮೈಸೂರಿಗೆ ತುಂಬ ಹತ್ರ, ಬೆಂಗಳೂರಿಂದ ಸ್ವಲ್ಪ ದೂರ. ಮೈಸೂರಿಗೆ ಬರೋರು ಬರ್ಬೋದು ಬೆಂಗಳೂರಿಂದ. ಒನ್ ವೀಕೆಂಡ್ ಹಾಫ್ ಡೇಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕಾರ್ ಲವರ್ಸ್ ಎಲ್ಲ ಇದ್ರೆ ಪ್ಲಾನ್ ಮಾಡಲೇಬೇಕು. ಸಖತ್ತಾಗಿದೆ. ಹೌದು, ನನ್ನಂತವರೆಲ್ಲ ಆದ್ರೆ ಓಕೆ. ನಮ್ಮ ತರ ಇರೋರನ್ನ ಕರ್ಕೊಂಡು ಬನ್ನಿ. ಇವ್ರ ತರ ಇರೋರು ನೀವೇ ಬಂದ್ರೆ ಇದೇನಿದೆ ಹಿಂಗೆ ಆಯ್ತು ಹೋಗೋಣ ಆಚೆಗೆ ಅನ್ಸುತ್ತೆ. ನೈಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ ಟೈರ್ದು ಗ್ರೂಸ್ಗೆ ಕರೆಕ್ಟಾಗಿ ಲೈಟ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ಡ್ರೋನ್ ಫುಟೇಜ್ನ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಬೆಳಕಿರೋವಾಗ ತೆಗ್ದಿರೋ ಡ್ರೋನ್ ಫುಟೇಜ್ನ ನೋಡಿ, ಏನೋ ನಮಗೆ ಬಂದಂಗೆ ತೆಗ್ದಿದ್ದೀವಿ. ಬೇಜಾರು ಮಾಡ್ಕೊಂಡು ಅಯ್ಯೋ ಇದೇ ನಿಂಗೆ ತೆಗ್ದಿದ್ದೇನೆ ಅನ್ಕೋಬೇಡಿ. ಸೊ ನಮಗಂತೂ ಸಖತ್ ಖುಷಿ ಆಯಿತು. ಎಸ್ಪೆಷಲಿ ಇವನಿಗೆ ತುಂಬ ಖುಷಿಯಾಗಿದೆ.
ಸೊ ನೀವು ಬನ್ನಿ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಕಾರ್ ಲವರ್ಸಿಗೆ. ಎಸ್, ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು, ಟೈಮ್ ಪಾಸ್ ಆಗುತ್ತೆ. ನೈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಎಸ್, ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಕಾರ್ ಲವರ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.